ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣ ಅಂದ್ರ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಆಲ್ರೆಡಿ ಅಗ್ನಿವೀರ ಆರ್ಮಿ ಎಕ್ಸಾಮ್ಸ್ ಏನಂತಂದ್ರೆ ಡೇಟ್ ಅನ್ನ ಬಿಟ್ಟಿದಾರೆ. ಸೊ ಇನ್ನೇನ್ ಬಾಳ ದಿನ ಇಲ್ಲ, ಒಂದ್ 25 ದಿನ ಆಯ್ತಾ. ನಾನು ಫಸ್ಟ್ ಇಂದ ಮತ್ತೆ ಮ್ಯಾಥ್ಸ್ ಕ್ಲಾಸಸ್ ಗಳನ್ನ ತಗೊಂಡ್ ಹೋಗ್ತಾ ಇದ್ದೀನಿ. ಆಲ್ರೆಡಿ ಒಂದ್ ವಿಡಿಯೋ ಏನಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಐತೆ, ಆಲ್ರೆಡಿ ಮಾಡಿದೀನಿ. ಸೊ ಲೈವ್ ಕ್ಲಾಸ್ ಒಳಗಡೆ ಆ ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ಏನಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಈ ಎರಡು ವಿಡಿಯೋಸ್ ಗಳನ್ನ ಕಂಪಲ್ಸರಿ ನೋಡ್ಬೇಕು. ಇವಾಗ ಸೊ ನಾನು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಯಾರಾದ್ರೂ ನೋಡ್ತಿದ್ರಿ ಅಂತಂದ ಹೇಳಿದ್ರೆ ಈ ವಿಡಿಯೋ ನೋಡ್ಬೇಕು. ತುಂಬಾ ಬೇಸಿಕ್ ಆಗಿ ಹೇಳ್ಕೊಡ್ತೀನಿ, ಅರ್ಥ ಆಗತ್ತ. ಆಮೇಲೆ ನೆಕ್ಸ್ಟ್ ಲೈವ್ ಅಲ್ಲಿ ಏನ್ ಮಾಡಿದೀನಲ್ಲ ಆ ವಿಡಿಯೋನು ಕೂಡ ಕಂಪ್ಲೀಟ್ ಆಗಿ ನೋಡ್ಕೋಬೇಕು, ನೋಟ್ಸ್ ಗಳನ್ನ ಮಾಡ್ಕೋಬೇಕು. ಒಂದ್ ಕ್ವಶನ್ 100% ಇದ್ದೇ ಇರುತ್ತೆ, ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಸೊ ಅವನೇನೇನ್ ಫುಲ್ ಹೆಂಗ್ ಕೇಳ್ತಾನ ಅಂತಂದ್ ಹೇಳಿದ್ರೆ ವ್ಯಾಲ್ಯೂಸ್ ಕೊಟ್ಬಿಡ್ತಾನ. ಜಸ್ಟ್ ಏನಂತಂದ್ ಹೇಳಿದ್ರೆ ಫಾರ್ಮುಲಾದಲ್ಲಿ ಹಾಕಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಆ ತರ ಕ್ವಶನ್ಸ್ ಗಳಿರ್ತಾವೆ. ಬಟ್ ಅದ್ರ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು? ನಾವು ಕನ್ನಡದಾಗ ಏನ್ ಹೇಳ್ತೀವಿ ಅಂದ್ರೆ ಸರಳ ಬಡ್ಡಿ ಅಂತಂದ್ ಹೇಳ್ತೀವಿ. ನಮ್ಮ ಮನ್ಯಾಗ ಎಲ್ರಿಗೂ ಗೊತ್ತಿರ್ತೈತೆ. ಈಗ ನಾವು ಏನಪ್ಪಾ ಅಂತಂದ್ರೆ ನಮ್ಗ ಮನ್ಯಾಗ ಒಂದ್ ಸ್ವಲ್ಪ ದುಡ್ಡು ಇರಂಗಿಲ್ಲ, ಅವಶ್ಯಕತೆ ಇರುತ್ತೆ, ಏನೋ ಪ್ರಾಬ್ಲಮ್ ಆಗಿರುತ್ತೆ. ಆ ಟೈಮಲ್ಲಿ ಒಬ್ಬ ಸಾವುಕಾರ ಇರ್ತಾನೆ, ಯಾರೋ ಒಬ್ರು ಸಾವುಕಾರ ಇರ್ತಾರೆ ಅಥವಾ ನಿಮ್ ಫ್ರೆಂಡ್ಸ್ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಏನಪ್ಪಾ ಅಂತಂದ್ರೆ ಸಾವುಕಾರ ನಂಗ ಪ್ರಾಬ್ಲಮ್ ಆಗೈತಿ, ಮತ್ತೊಂದು 10,000 ರೂಪಾಯಿ ಕೊಡ್ಲಾ ಅಂತಂದ್ ಹೇಳಿ ಕೇಳ್ತಿರಲ್ಲ. ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ 10,000 ರೂಪಾಯಿ ತಗೊಂತೇವೆ. ಅವ್ನು ಸಾವುಕಾರ ಏನ್ ಮಾಡ್ತಾನೆ, ನನ್ ತಕ 10,000 ಇಲ್ಲ 8,000 ಐತೆ, ಹಂಗ ಹಿಂಗ್ ಮಾಡ್ತೀರಿ. ಅದಾದ ನಂತರ ನೆಕ್ಸ್ಟ್ ಅವ್ನ ತಕ ವರ್ಕೌಟ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅವ್ನ್ ಬಿಡ್ತೀರಿ. ಇನ್ನೊಬ್ಬನ್ ತಕ ಹೋಗ್ತೀರಿ, ನಿಮಗ್ ಪರಿಚಯ ಇದ್ದವ್ರ ತರ ಅವ್ರ ಹತ್ರ ಹೋಗಿ ಕೇಳ್ತೀರಿ, ಸಾವುಕಾರ ನಮ್ಗೆ ಹಿಂಗಾಗೈತಿ, ಹಿಂಗ್ ಪ್ರಾಬ್ಲಮ್ ಆಗೈತಿ ಅಂದ ತಕ್ಷಣ ಅವ್ನ ತಕ ಇರ್ತಾವ, ಅವ್ನ್ ಕೊಟ್ಟು ಬಿಡ್ತಾನ ನಿಮ್ಗೆ 10,000 ರೂಪಾಯಿ ಅಲ್ಲಪ್ಪ. ಓಕೆ, 10,000 ರೂಪಾಯಿ ಕೊಡ್ತಾನೆ. ಈ 10,000 ರೂಪಾಯಿ ನಾವ್ ಏನ್ ಇಸ್ಕೊಂತೀವಲ್ಲ ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಅಸಲು. ಕನ್ನಡದಾಗ ಅಸಲು ಅಂತ ಕರಿತೀವಿ, ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂದ್ರೆ ಪ್ರಿನ್ಸಿಪಲ್ ಅಂತಂದ್ ಕರಿತೀವಿ. ಕ್ಲಿಯರ್? ಸೊ ಪಿ ಅಂತಂದ್ ಹೇಳಿ ಸಿಂಪಲ್ ಆಗಿ ಬರ್ಕೊ, ಪ್ರಿನ್ಸಿಪಲ್. ಸೊ ಅವ್ನ ಏನ್ ಹೇಳ್ದ ಅಂತಂದ್ ಹೇಳಿದ್ರೆ, ನೋಡಪ್ಪ ನಂದು ಸಿಚುವೇಶನ್ ಹಿಂಗೈತಿ, ನಾನ ನಿಂಗ ಹಂಗ ಕೊಡಂಗಿಲ್ಲ ರೊಕ್ಕ. ಸೊ ಬಡ್ಡಿಲೇ ರೊಕ್ಕ ಕೊಡವನ. ಸೊ ಹಂಗ ಕೊಡಕ್ ಆಗಂಗಿಲ್ಲ. ನಾವ್ ಕೇಳ್ತೀವಿ ಸಾವ್ಕಾರ ಎಷ್ಟು ರೂಪಾಯಿ ಬಡ್ರಿ ಅಂತಂದ್ ಹೇಳಿ. ಅವ ಏನ್ ಹೇಳ್ತಾನ, ನಮ್ದು ಪರಿಸ್ಥಿತಿ ನೋಡಿ 2 ರೂಪಾಯಿ ಹಂಗ್ ತಗೊಳ್ಪ, 2% ಹಂಗ್ ಬಡ್ಡಿ ತಗೋ ಅಂತಂದ್ ಹೇಳಿ. ಬಡ್ಡಿ ದರ ಇದನ್ನ ನಾವು ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ ಬಡ್ಡಿ ದರ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಇದನ್ನ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಕ್ಲಿಯರ್? ಐ ಅಂತಂದ್ ಹೇಳಿ ಬರ್ಕೊಂತೀವಿ ಇದು. ಸೊ 2 ರೂಪಾಯಿ ಬಡ್ಡಿ ದರದಂಗ್ ತಗೊಂತೀವಿ. ನಾವ್ ಹೇಳ್ತೀವಿ ಸಾವ್ಕಾರ ನೋಡ್ರಿ ನಮ್ಗ ಬೆಳೆಯೋದು ಬಂದ್ ಕೊಡಾರ ನಾವ. ಸೊ ನಮ್ಗೆ 2 ವರ್ಷ ಹಿಡಿಯತ್ರಿ ಕೊಳಕ ಅಂತಂದ್ ಹೇಳಿ. 2 ವರ್ಷ ಅಂತಂದ್ ಹೇಳಿ ಏನ್ ಬರೀತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಕಾಲ ಅಥವಾ ಟೈಮಿಂಗ್ ಅಂತ ತಗೋಣ. ಸೊ ಟೈಮ್ ಅಂತ ತಗೋಣ, ಟಿ. ಕ್ಲಿಯರ್? ಸೊ 2 ವರ್ಷ ಆದ ನಂತರ 2% ಹಂಗ್ ಬಡ್ಡಿ ಹಂಗೇನಪ್ಪಾ ಅಂತಂದ್ ಹೇಳಿದ್ರೆ 10,000 ರೂಪಾಯಿ ತಗೊಂಡ್ ಬರ್ತೀವಿ. ಲಾಸ್ಟ್ ಏನಂತಂದ್ ಹೇಳಿದ್ರೆ, ಲಾಸ್ಟ್ ಕೊಡುವಾಗ ಏನಂತಂದ್ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳತ್ತೀನಿ. ಸೊ ನೋಡ್ರಿ, ಕ್ಯಾಲ್ಕುಲೇಷನ್ ಏನ್ ಮಾಡೋದ್ ಬೇಡ. ಸುಮ್ಮ ಏನಂತಂದ್ ಹೇಳಿದ್ರೆ 2 ವರ್ಷಕ್ಕೊಂದ ನಾವು ರಿಟರ್ನ್ ಏನಂತಂದ್ ಹೇಳಿದ್ರೆ 12,000 ರೂಪಾಯಿ ಕೊಡಾಕತ್ತೇವ್ ಅನ್ಕೊಡಿ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಟೋಟಲ್ ಅಮೌಂಟ್. ಟೋಟಲ್ ಅಮೌಂಟ್ ಅಂದ್ರೆ ಏನಿರ್ತೈತೆ ಸರ್, ಅದ್ರೊಳಗೆ ನಾವು ಇಸ್ಕೊಂಡ್ ಬಂದಿದ್ದು ಅಸಲು ಇರ್ತೈತ್ರಿ. ಅದಾದ ನಂತರ ಏನ್ ಬಡ್ಡಿ ಆಗಿರ್ತದಲ್ಲ ಅದಿರುತ್ತೆ. ಅಸಲು ಮತ್ತು ಬಡ್ಡಿ ಎರಡೂ ಸೇರಿಸ್ಬಿಟ್ಟೆ ಅಂತಂದ್ ಹೇಳಿದ್ರೆ 12,000 ರೂಪಾಯಿ ಕೊಡ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಟೋಟಲ್ ಅಮೌಂಟ್ ಅಂತ ಕರಿತೀವಿ. ಟೋಟಲ್ ಮೊತ್ತ ಅಥವಾ ಟೋಟಲ್ ಅಮೌಂಟ್ ಅಂತ ಕರಿತೀವಿ. ಇದರ್ಥ ಆಯ್ತಲ್ಲ. ಈಗ 10,000 ರೂಪಾಯಿ ಏನಂತಂದ್ ಹೇಳಿದ್ರೆ ನಮ್ದು ಪ್ರಿನ್ಸಿಪಲ್ ಆಯ್ತು, ಅಸಲು ಆಯ್ತು ಅಂತಂದ್ ಹೇಳಿ ಇಸ್ಕೊಂಡ್ ಬಂದಿದ್ದ. ಇನ್ ಎಕ್ಸ್ಟ್ರಾ ಎಷ್ಟು ರೂಪಾಯಿ ಕೊಡತ್ತೇವ್ ನಾವು? 2,000 ರೂಪಾಯಿ ಕೊಡಾಕತ್ತೇವೆ. ಇದೇನಂತಂದ್ ಹೇಳಿದ್ರೆ ನಮ್ದ ಬಡ್ಡಿ ಆಗತ್ತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಫಾರ್ಮುಲಾಗಳು ಬರ್ತಾವ. ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಒಬ್ಬ ವ್ಯಕ್ತಿ ಏನಂತಂದ್ರೆ, ನೀ ಇದ್ದಾವ ಏನ್ ಮಾಡಿದೆ ಅಂದ್ರೆ ಬ್ಯಾಂಕಿಗೆ ಹೋಗಿದೆ. ಬ್ಯಾಂಕಿಗೆ ಹೋಗಿ ಏನಪ್ಪಾ ಅಂತಂದ್ರೆ 6% ಹಂಗ್ ಬಡ್ಡಿ. 6% ಅಂತಂದೈತಲ್ಲ, ನಾವು ನೋಡ್ಕೊಂಡ್ಬಿಡುದು. ನಾನು ಆಗ್ಲೇ ಹೇಳ್ದನಲ್ಲ 6% ಅಂತಂದೈತೆ ಅಂತಂದ್ ಹೇಳಿದ್ರೆ ಇದನ್ನ ಬಡ್ಡಿ ದರ ಅಥವಾ ಇಂಟ್ರೆಸ್ಟ್ ಅಂತಂದ್ ಹೇಳಿ ಬರ್ಕೊಂಡ್ಬಿಡೋದು. ಏನಂತ ಬರ್ಕೊಳ್ದ? ಬಡ್ಡಿ ದರ ಇಂಟ್ರೆಸ್ಟ್ ಅಂತಂದ್ ಹೇಳಿ ಬರ್ಕೊಂಡ್ಬಿಡೋದು. ಐ ಅಂತಂದ್ ಹೇಳಿ ಬರ್ಕೊಂಡ್ಬಿಡೋದು. ಬಡ್ಡಿ ದರ ಆಯ್ತು. ಸಾಲ ಪಡೆದುಕೊಂಡಿರ್ತಾನ 5 ವರ್ಷಗಳವರೆಗೂ. ವರ್ಷ ಅಂತ ಬಂತಲ್ಲ, ವರ್ಷಗಳ ಕಾಲ 5 ವರ್ಷ ಅಂತಂದಿತ್ತಲ್ಲ, ಅದನ್ನ ಸಿಂಪಲ್ ಆಗಿ ಟೈಮ್ ಅಂತ ಬರ್ಕೊಳ್ಳೋದು. 5 ವರ್ಷ ಅಂತಂದೈತೆ, 5 ವರ್ಷ ಅಂತಂದ ಬರ್ಕೊಳ್ರಿ, ಟೈಮ್ ಅಂತ ಬರ್ಕೊಂಡ್ರಿ. ಅದಾದ ನಂತರ ಆತನು 1,800ಗಳನ್ನು ಬಡ್ಡಿಯನ್ನ ಕಟ್ಬೇಕಾಗತ್ತೆ. 1,800ಗಳನ್ನ ಬಡ್ಡಿಯಾಗಿ ಕಟ್ಬೇಕಾಗತ್ತೆ. 1,800 ರೂಪಾಯಿ ಬಡ್ಡಿ ಕಟ್ತಾನ ಅಂತಂದ್ ಹೇಳಿದ್ರೆ, ನಾವ್ ಹೇಳಿದ್ವಲ್ಲ ಎಕ್ಸ್ಟ್ರಾ ಬಡ್ಡಿ ಕಟ್ತಾನ ಅಂತಂದ್ ಹೇಳಿ. ಈ 1,800 ರೂಪಾಯಿ ಏನಾಗತ್ತ ಅಂತಂದ್ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಆಗತ್ತ, ಬಡ್ಡಿ ಆಗತ್ತ. SI ಅಂತಂದ್ ಹೇಳಿ ಬರ್ಕೊಡೋದು 1,800 ರೂಪಾಯಿ. ಹಾಗಾದ್ರ ಆತನು ಸಾಲವಾಗಿ ಪಡ್ಕೊಂಡಿರೋ ಮೂಲಧನ ಎಷ್ಟು? ಫಸ್ಟ್ ನಾವು ತಗೊಂಬಂದಿರ್ತಲ್ಲ ಬ್ಯಾಂಕಿಂದ, ಅದು ಎಷ್ಟೈತೆ ಅಂತ ಕೇಳಿದ್ರ ಅಂತಂದ್ ಹೇಳಿದ್ರೆ ಏನು ಇಲ್ಲ ಅಂತಂದ್ ಹೇಳಿದ್ರೆ ಏನ್ ಕಂಡಿಡಿಬೇಕು? ಪಿ ಕಂಡಿಡಿಬೇಕು. ಸೊ ನಮ್ದು ಫಾರ್ಮುಲಾ ಏನ್ ಬರುತ್ತೆ? SI = P ಇಂಟು T ಇಂಟು R ಡಿವೈಡೆಡ್ ಬೈ 100. ಕರೆಕ್ಟ್, ಇದನ್ನ ಆರ್ ಅಂತಂದ್ ಬರ್ಕೋತೀವಿ ನಾವು. ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಅಂತಂದ್ ಹೇಳಿ. ಸೊ ಇದನ್ನು ಕೂಡ ಇಲ್ಲ ಅಂತಂದ್ ಹೇಳಿದ್ರೆ ಆರ್ ಅಂತಂದ್ ಬರ್ಕೊಟ್ರೆ, ಐ ಅಲ್ಲ, ಇಂಟ್ರೆಸ್ಟ್ ಅಂದ್ರೆ ಐ ಅಂತ ಬರ್ಕೊಂಡ. ಆರ್ ಅದು PTR ಡಿವೈಡೆಡ್ ಬೈ 100 ಏನಪ್ಪ, ಇದು ನಮ್ದ ಫಾರ್ಮುಲಾ. ಇದು ಒಂದು ಫಾರ್ಮುಲಾ. ಕ್ಲಿಯರ್?
ಅದಾದ ನಂತರ ನಾವು ಲಾಸ್ಟ್ ಅಮೌಂಟ್ ಕಂಡು ಹಿಡ್ಕೊಳ್ಳೋಣ ಪ್ರತಿಯೊಂದು ಎಕ್ಸಾಂಪಲ್ಗೆ. ಸೊ ಅಮೌಂಟ್ ಈಕ್ವಲ್ ಟು ಏನಂತ ಬರಿತೀವಿ, ಪಿ ಇಸ್ಕೊಂಬಂದಿರೋದು, ಅದಾದ ನಂತರ ನಮ್ದು ಎಷ್ಟಾಗಿದ್ದು ಬಡ್ಡಿ. ಸೊ ಇಷ್ಟು ನಾವು ಎಷ್ಟು ಕಟ್ಟಬೇಕು ಅಂತಂದು ಹೇಳಿ ರಿಟರ್ನ್, ಇದು ಎಕ್ಸ್ಟ್ರಾ ಇದು. ಈಗ ನಾವೇನ್ ಕಂಡಿಡ್ಬೇಕು, ಪಿ ಕಂಡಿಡ್ಬೇಕು. ನೋಡ್ರಿ ಇಲ್ಲಿ ಫಾರ್ಮುಲಾ ಐತೆ. ಸೊ ಎಸ್ ಐ ಐತಂದ್ರೆ ಎಷ್ಟೈತಿ, 1800 ರೂಪಾಯಿ ಐತಿ. 1800 ಬರ್ಕೊಂಡ್ವಿ. ಅದಾದ ನಂತರ ಮತ್ತೆ ಪಿ ಕೊಟ್ಟಿದ್ದಾರೆ ಸರ್. ನಮ್ಗೇನಂತಂದ್ ಹೇಳಿದ್ರೆ ಪಿ ಕೇಳಿದಾನ, ಹಂಗ ಬರ್ಕೊಂಡ್ರದ್ನ ಇಂಟು ಪಿ ಕೊಟ್ಟಿದ್ದಾನ 5 ಅಂತ ಬರ್ಕೊಂಡ್ರಿ. ಅದಾದ ನಂತರ ಆರ್ ಎಷ್ಟೈತೆ, ಆರ್ ಅಂತ ಒಂದೈತೆ. ಅದಾದ ನಂತರ ಕೆಳಗಡೆ ಏನಪ್ಪಾ ಅಂತಂದ್ರೆ 100. ಈಗ ನಾವು ಇದನ್ನ ಕಂಡು ಹಿಡ್ಕೋಬೇಕಲ್ಲ, ಉಳಿದಿದ್ದೆಲ್ಲ ಆ ಕಡೆ ಕಳಿಸ್ರಿ, ಪಿ ಅಷ್ಟೇ ಇಟ್ಕೊಡ್ರಿ. ಇದು ಆ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ಏನಾಗತ್ತೆ, ಮ್ಯಾಲ್ ಹೋಗುತ್ತೆ. 1800 ಹಂಗ ಬರ್ಕೊಂಡ್ವಿ, 100 ಮೇಲ್ಗಡೆ ಬಂತು. ಅದಾದ ನಂತರ ಇದು ಕಳಿಸಿದ್ರೆ ಈ ಕಡೆ ಇವೆರಡು ಕೆಳಗಡೆ ಬರ್ತಾವ. 5 × 6 ಆಯ್ತು. ಕ್ಯಾಲ್ಕುಲೇಷನ್ ಮಾಡ್ರಿ, ಏನಾಗತ್ತ ಕ್ಯಾಲ್ಕುಲೇಷನ್ ಮಾಡ್ರಿ, ಎಷ್ಟಾಗತ್ತ ನೋಡೋಣ. ಎಷ್ಟಾಗತ್ತೆ ಇಲ್ಲಿ ನೋಡ್ರಿ, 5 ಒಂದ್ಲೆ 5 20. ಸೊ 5 20 100. ಅದಾದ ನಂತರ 2 3 6, 2 10 20, 3 ಒಂದ್ಲೆ 3 6 ಅಂದ್ರೆ 3 600 18 ಆಯ್ತು. ಏನ್ ಉಳಿತು, 600 × 100 ಅಂತಂದು ಉಳಿತು. ಸಾರಿ, 600 × 10 ಅಂತ ಉಳಿತು. ನಮ್ದು ಟೋಟಲ್ ಆಗಿ 6000 ರೂಪಾಯಿ ಆಗತ್ತ. ಅವ್ನು ಇಸ್ಕೊಂಡ್ ಬಂದಿದ್ದಷ್ಟ ಪಿ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 6000 ರೂಪಾಯಿ ಆಗತ್ತ. ಅದಾದ ನಂತರ ಬಡ್ಡಿ ಎಷ್ಟು ಕೊಡ್ತಾನೆ, 1800 ರೂಪಾಯಿ ಕೊಡ್ತಾನೆ. ಹಂಗಾದ್ರೆ ರಿಟರ್ನ್ ನಾವು ಬ್ಯಾಂಕಿಗೆ ಎಷ್ಟು ಕಟ್ಬೇಕು? ನಮ್ದು ಆನ್ಸರ್ ಬಂತು 6000 ಕಂಡು ಹಿಡ್ಕೊಂಡ್ವಿ, ಎಷ್ಟು ತಗೊಂಬಂದ ಅಂತಂದೇಳಿ. ಆಪ್ಷನ್ ಎ ಕರೆಕ್ಟ್ ಆಯ್ತು. ಇನ್ ರಿಟರ್ನ್ ಬ್ಯಾಂಕಿಗೆ ಎಷ್ಟು ಕೊಡ್ಬೇಕು, ಅವ್ನು ಟೋಟಲ್ ಮೊತ್ತ ಎಷ್ಟು ಕೊಡ್ಬೇಕು? ಟೋಟಲ್ ಮೊತ್ತ ಈಕ್ವಲ್ ಟು ಏನೈತೆ, ಪಿ ಪ್ಲಸ್ ಎಸ್ ಐ ಅಂತಂದೈತೆ. ಇಸ್ಕೊಂಡ್ ಬಂದಿದೆ ಎಷ್ಟ, 6000 ರೂಪಾಯಿ ಇಸ್ಕೊಂಡ್ ಬಂದರಿ. ಬಡ್ಡಿ ಎಷ್ಟಾಗೈತೆ, 1800 ಆಗೈತ್ರಿ. ಟೋಟಲ್ ಎಷ್ಟಾಯ್ತು, 7800 ರೂಪಾಯಿ ಅವ್ನು ಬ್ಯಾಂಕಿಗೆ ಕಟ್ಬೇಕಾಗತ್ತೆ. ಇಷ್ಟ ಕಟ್ತಿರ್ಲ ಮನ್ಯಾಗ ನೀವು ಯಾರು ಇಸ್ಕೊಂಡ್ ಬಂದ್ರಿ ಅಂತಂದ್ ಹೇಳಿದ್ರೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ, ಈಸಿ ಆಗಿರ್ತಾವ. ಸೇಮ್ ಅದೇ ತರ ಆಯ್ತು ನೋಡ್ರಿ. ನೆಕ್ಸ್ಟ್ ಕ್ವಶನ್. ಸೊ ವಾರ್ಷಿಕ 10% 10% ಅಂತಂದೈತೆ. 10% ಅಂತಂದ ಹೇಳ್ರ ಸರ್, ಆರ್ ಅದ ಆರ್ ಅಂತಂದ್ ಹೇಳಿದ್ರೆ 10% ಬರ್ಕೊಂಡ್ಬಿಡೋದು. ಸೊ 2 ವರ್ಷಗಳವರೆಗೆ, 2 ವರ್ಷ ಅಂತಂದೈತೆ, ಅದನ್ನ ಟಿ ಅಂತ ಬರ್ಕೊಂಡ್ಬಿಡೋದು. 2 ವರ್ಷ 500 ರೂಗಳ ಮೊತ್ತದ ಸರಳ ಬಡ್ಡಿ ಎಷ್ಟು ಕೇಳಿದಾನೆ. ಸರಳ ಬಡ್ಡಿ ಅಂತಂದ್ ಹೇಳಿದ್ರೆ ಸರ್ ಸಿಂಪಲ್ ಸರ್, ಎಸ್ ಐ ಕಂಡಿಡಿ ಅಂತಂದ್ ಹೇಳಿದಾರೆ. ಸರಳ ಬಡ್ಡಿ ಕಂಡಿಡಿದಾನ. ಹಂಗಾದ್ರೆ ಇದೇನಿದು ಆಟೋಮೆಟಿಕ್ ಆಗಿ ಪಿ ಆಗತ್ತ. ಅಲ್ಲಿ ಸರಳ ಬಡ್ಡಿ ಕೇಳಿದ ಅಂತಂದ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ಈ ಮೊತ್ತ ಏನಾಗತ್ತ, ರೂಗಳ ಮೊತ್ತದ ಅಂತ ಕೇಳಿದಲ್ಲ, ಅದ 5000 ರೂಪಾಯಿ ಪಿ ಆಗಿಬಿಡತ್ತೆ. ನಮ್ದು ಫಾರ್ಮುಲಾ ಏನು, ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತ ಹೇಳ್ತೀವಿ. ಸೊ ನಾವು ಎಸ್ ಐ ಅನ್ನ ಕಂಡು ಹಿಡ್ಕೋಬೇಕು. ಪಿ ಎಷ್ಟೈತಿ, 5000 ಐತೆ. ಪಿ 5000 ಬರ್ಕೊಂಡ್ವಿ. ಪಿ ಎಷ್ಟೈತಿ, 2 ಐತೆ. ಆಮೇಲೆ ಆರ್ ಎಷ್ಟೈತೆ, 10 ಐತೆ. ಡಿವೈಡೆಡ್ ಬೈ 100. ನೋಡ್ರಿ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಏನೇನು ಉಳಿತು, 50 ಉಳಿತು, ಇಂಟು 2 ಉಳಿತು, 10 ಉಳಿತು. ನೋಡ್ರಿ, 50 × 2 ಅಂತಂದ್ ಹೇಳಿದ್ರೆ 100, 100 × 10 ಅಂತಂದ್ ಹೇಳಿದ್ರೆ 1000. ಸೊ ನಮ್ದು ಟೋಟಲ್ ಬಡ್ಡಿ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 1000 ರೂಪಾಯಿ ಆಗತ್ತೆ. ಇದು ನಮ್ದು ಆನ್ಸರ್ ಬಂತು. ಸರಳ ಬಡ್ಡಿ ಎಷ್ಟಾಗತ್ತೆ, 1000 ರೂಪಾಯಿ ಆಯ್ತು. ನಮಗ್ ಟೋಟಲ್ ಅಮೌಂಟ್ ಎಷ್ಟು ಕಟ್ಬೇಕು, ನಾವು ಇಸ್ಕೊಂಡ್ ಬಂದಿದೀವಲ್ಲ, ಆ ಅಮೌಂಟ್ ಎಷ್ಟು ಕಟ್ಬೇಕು. ಅಮೌಂಟ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ ಅಂತಂದ್ ಹೇಳ್ತೀವಿ. ಪಿ ಎಷ್ಟೈತಿ ಸರ್, 5000 ಇಸ್ಕೊಂಡ್ ಬಂದಿದೇವ್ರಿ. ಬಡ್ಡಿ ಎಷ್ಟಾಗೈತಿ, 1000 ರೂಪಾಯಿ ಆಗೈತ್ರಿ. ಅಂದ್ರೆ ಟೋಟಲ್ ಎಷ್ಟು ಕೊಡ್ಬೇಕು ಅವ್ನು ರಿಟರ್ನ್, 6000 ರೂಪಾಯಿ ಕೊಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಅನ್ನ ನಾವು ಮಾಡ್ಕೊತ ಹೋಗ್ಬೇಕಾಗತ್ತೆ. ಇದನ್ನ ನಾನು ಎಕ್ಸ್ಟ್ರಾ ಮಾಡಕತ್ತೇನೆ, ಯಾಕಂತಂದ್ ಹೇಳಿದ್ರೆ ನಿಮಗೂ ಅರ್ಥ ಆಗ್ಲಿ ಅಂತಂದ್ ಹೇಳಿ. ಎಸ್, ಸೇಮ್ ನೋಡ್ರಿ, ಕನ್ನಡದಾಗಿಲ್ಲ ಇಂಗ್ಲಿಷ್ನಾಗ ಐತೆ, ಅಡ್ಜಸ್ಟ್ ಮಾಡ್ಕೊಡ್ರಿ. ಹುಡುಗರು ನೀವು ಯಾವ್ಯಾವ ಕಳಿಸ್ತಾರಲ್ಲ, ನಾನು ಅದನ್ನ ತಗೊಂಡೇನಂತಂದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕತ್ತ. ನೀವ್ ಯಾವ್ದು ಕಳಿಸ್ತೀರ ಅದನ್ನ ನೋಡ್ರಿ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿ ಅಂತಂದ್ ಹೇಳಿದಾನ. ಎಸ್ ಐ ಕಂಡು ಹಿಡ್ಕೊಬೇಕು. ಸೊ ಇಲ್ಲಿ 2500 ಐತೆ. ಪ್ರಿನ್ಸಿಪಲ್ ಅಮೌಂಟ್ ಅಂತಂದೈತೆ. ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಪಿ ಎಷ್ಟೈತಿ, 2500 ಐತೆ. ಅದಾದ ನಂತರ 5% ಅನ್ನೋದೈತೆ. ನಾನು ಓದಾಕತ್ತಿಲ್ಲ ಏನು, 5% ಅನ್ನೋದೈತೆ. ಅದನ್ನೇನಂತ ಬರ್ಕೊಂತೀವಿ, 5%. ಇದ್ ನೋಡ್ರಿ, 219 ದಿನಗಳಂತಂದೈತೆ. ಟೈಮ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ವರ್ಷದಾಗ ಇರ್ಬೇಕಲ್ಲ. ಇಲ್ಲಿ 219 ದಿನ ಐತೆ. 219 ವರ್ಷದಾಗ ಕನ್ವರ್ಟ್ ಮಾಡ್ಕೊಬೇಕಾದ್ರೆ ಡಿವೈಡೆಡ್ ಬೈ 365 ಅಂತ ಮಾಡ್ಕೊಂತೀವಿ. ಡಿವೈಡೆಡ್ ಬೈ 365. ನೋಡ್ರಿ, ವರ್ಷದಾಗ ಇರ್ಬೇಕು, ಇಲ್ಲಿ ದಿನಗಳನ್ನ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಈ ಪ್ರಾಬ್ಲಮ್ ತಗೊಂಡಿದ್ದು. 219 ವರ್ಷದಾಗ ಕನ್ವರ್ಟ್ ಮಾಡ್ಕೊಬೇಕಂದ್ರೆ ಡಿವೈಡೆಡ್ ಬೈ 365 ಮಾಡ್ಬೇಕು. ಒಂದ್ ವರ್ಷದ 365 ದಿನ. ಸೊ ಇವಾಗ ಕಂಡಿಡಿರ್ ನೋಡೋಣ್ರಿ. ಫಾರ್ಮುಲಾ ಏನು, ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100 ಅಂತಂದೇಳಿ. ಎಸ್ ಐ ಕಂಡು ಹಿಡ್ಕೋಬೇಕು, ಹಂಗ ಬಿಡ್ರದ್ನ. ಪಿ ಎಷ್ಟೈತಿ, 2500. ಟಿ ಎಷ್ಟೈತಿ, 219 ಡಿವೈಡೆಡ್ ಬೈ ಬರ್ಕೊಂತೀನಿ, ಇಲ್ಲೇ ಕೆಳಗಡೆ ಬರ್ಕೊಂತ 365 ಇಂಟು ಆರ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 5% ಐತೆ. ಆಮೇಲೆ ಇಂಟು 100 ಅಂತ ಕೆಳಗಡೆ ಬರುತ್ತೆ. ಇಲ್ಲಿ ನೋಡ್ರಿ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಅದಾದ ನಂತರ ಇದನ್ನ ನೋಡ್ರಿ, 5 ಒಂದ್ಲೆ ಇದೆಷ್ಟಾಗತ್ತ, 5 7 35 ಆಯ್ತು. 1 ಉಳಿತು, ಮುಂದ್ಗಡೆ ಹೋಯ್ತಂದ್ರೆ 15 ಆಗತ್ತ. 5 3 15. ನೆಕ್ಸ್ಟ್ ನೋಡ್ರಿ, 73 ಒಂದ್ಲೆ 73 ಮೂರ್ಲೆ ಆಗತ್ತ. 3 3 9, 3 7 21. 73 ಒಂದ್ಲೆ 73 ಮೂರ್ಲೆ.
ಇನ್ನೇನು ಉಳಿತು 25 ಇಂಟು 3 ಅಷ್ಟ ಉಳಿತು. 25 ಇಂಟು 3 ಎಷ್ಟಾಗತ್ತ? 3 5 15, 3 6 75. ಎಸ್. ಸೊ ನಮ್ದು ಸರಳ ಬಡ್ಡಿ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 75 ರೂಪಾಯಿ ಆಗತ್ತ 219 ದಿನಕ್ಕೆ. ಹಂಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು ಕಟ್ಬೇಕಾಗತ್ತ? ಎ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ. ಪಿ ಎಷ್ಟು ತಗೊಂಡಿದಾನೆ? 2500 ರೂಪಾಯಿ ಆಯ್ತಾ. ಟೋಟಲ್ ಬಡ್ಡಿ ಎಷ್ಟಾಗೈತಿ? 75 ಆಗೈತೆ. ಅಂದ್ರೆ 2 5 7 5 ಇಷ್ಟು ರೂಪಾಯಿ ಏನಂತಂದ ಹೇಳಿದ್ರೆ ಅವ್ನು ರಿಟರ್ನ್ ಯಾರ ಹತ್ರ ಇಸ್ಕೊಂಡ್ ಬಂದಿರ್ತಾನ ಅವ್ರಿಗೆ ಕೊಡ್ಬೇಕಾಗತ್ತೆ ಟೋಟಲ್ ಮೊತ್ತ ಅಂತಂದ್ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಅದನ್ನ ಕನ್ವರ್ಟ್ ಮಾಡ್ಕೊಬೇಕಷ್ಟ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 4840 ರು ಅಸಲಿಗೆ. ಅಸಲು ಅಂತ ಕೊಡಿದ ಅಂತಂದ ಹೇಳಿದ್ರೆ ಪಿ ಅಂತ ಬರಬೇಕು. 4840 ವರ್ಷಕ್ಕೆ 6% ದಂಗ. ಸೊ ವರ್ಷಕ್ಕೆ 6% ಅಂತಂದ ಹೇಳಿದ್ರೆ 6 ಅಂತ ಬರ್ಕೋಬೇಕು, 6%. 10 ವರ್ಷಗಳವರೆಗೆ. 10 ವರ್ಷ ಅಂತಂದ ಹೇಳಿದ್ರೆ ಟೈಮು 10 ಇಯರ್ಸ್ ಅಂತಂದ ಹೇಳಿ. ಹಂಗಾದ್ರೆ ಸರಳ ಬಡ್ಡಿ ಎಷ್ಟು ಅಂತಂದ ಹೇಳಿ ಟ್ರೈ ಮಾಡ್ರಿ ನೋಡೋಣ ಇದನ್ನ. ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದ ಹೇಳಿ. ಇದು ನಮ್ದು ಫಾರ್ಮುಲಾ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಆನ್ಸರ್ ಬರುತ್ತಾ, ಅಮೌಂಟ್ ಕಂಡುಹಿಡಬೇಕು. ಎ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ ಅಂತಂದ ಹೇಳ್ತೀವಿ. ಪಿ ಪ್ಲಸ್ ಎಸ್ ಐ. ಸೊ ನನಗ ಇದನ್ನ ಮತ್ತು ಇದನ್ನ ಆನ್ಸರ್ಸ್ ಗಳನ್ನ ಏನಂತಂದ ಹೇಳಿದ್ರೆ ನೀವು ಕಮೆಂಟ್ ಮಾಡ್ಕೋಬೇಕು. ಕಮೆಂಟ್ ಮಾಡ್ಬೇಕು. ಇವಾಗ ಸಾಲ್ವ್ ಮಾಡಿ ನೋಡೋಣ, ಟ್ರೈ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಮ ಇದ್ದಾನಂತಂದ ಹೇಳಿದ್ರೆ ಬ್ಯಾಂಕಿನಿಂದ 10% ಅಂತಂದೈತೆ. 10% ಅಂದ್ರೆ ಕಣ್ ಮುಚ್ಕೊಂಡು ಆರ್ ಈಕ್ವಲ್ ಟು 10%. ಸರಳ ಬಡ್ಡಿಯಲ್ಲಿ 50,000 ಸಾಲ ಪಡೆದಿದ್ರ. 50,000 ಸಾಲ ತಗೊಂಡಿದ್ರೆ ಪಿ ಎಷ್ಟಾಗತ್ತೆ ಅಂದ್ರೆ 50,000 ಆಗತ್ತೆ. ಪಿ ಎಷ್ಟಾಯ್ತು? 50,000. ಎಷ್ಟ? 2 ವರ್ಷದವರೆಗೂ. 2 ವರ್ಷ ಅಂತಂದ ಹೇಳಿದ್ರೆ ಟಿ ಈಕ್ವಲ್ ಟು 2 ವರ್ಷ. ಹಾಗಾದ್ರೆ ರಾಮ ಬ್ಯಾಂಕಿಗೆ ಎಷ್ಟು ಹಣವನ್ನ ಹಿಂದಿರುಗಿಸ್ಬೇಕು ಅಂತಂದೈತೆ ಕ್ವಶನ್. ರಾಮ ಬ್ಯಾಂಕಿಗೆ ಎಷ್ಟು ಹಿಂದಿರುಗಿಸ್ಬೇಕು? ಇಲ್ಲಿ ನಾವೇನ್ ಕಂಡಿಡ್ಬೇಕು ಮೊದಲು? ರಾಮ ಬ್ಯಾಂಕಿಗೆ ಎಷ್ಟು ಹಿಂದಿರುಗಿಸ್ಬೇಕಂತಂದ ಹೇಳಿದ್ರೆ ಸರ್ ಅವ್ನು ಎಷ್ಟು ತಗೊಂಬಂದಿದ ಆದ್ರಿ, ಅದಾದ ನಂತರ ಬಡ್ಡಿ ಎಷ್ಟಾಗಿತ್ತು ಆದ್ರೆ ಅಂದ್ರೆ ಟೋಟಲ್ ಎಷ್ಟು ಅಮೌಂಟ್ ಅನ್ನ ಅವ್ನು ಕಂಡುಹಿಡಿಬೇಕು. ಈಗ ನಾ ಒಂದೊಂದು ಕ್ವಶನ್ಸ್ ಬರ್ತಾವ ಅಂತ ಹೇಳಿದ್ನಲ್ಲ, ಅಮೌಂಟ್ ಕಂಡುಹಿಡಿಬೇಕು. ಇವಾಗ ಮೊದ್ಲು ಏನ್ ಕಂಡುಹಿಡಿಬೇಕು? ಇದನ್ನೆಲ್ಲ ನೋಡಿದ್ರೆ ಸರ್ ನಮ್ಗೆ ಎಸ್ ಐ ಕಂಡುಹಿಡಿಬೇಕು. ಬಡ್ಡಿ ಕಂಡುಹಿಡಿಯೋನು ಮೊದ್ಲು. ಬಡ್ಡಿ ಕಂಡುಹಿಡಿಯೋನು. ಸೊ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದ ಹೇಳಿ ನಮ್ ಫಾರ್ಮುಲಾ. ಸೊ ಎಸ್ ಐ ಕಂಡುಹಿಡಿಯೋಣ. ಪಿ ಎಷ್ಟೈತಿ? 50,000 ರೂಪಾಯಿ ಐತಿ. ಅದಾದ ನಂತರ ಟಿ ಎಷ್ಟೈತಿ? ಇದು ಟಿ 2 ವರ್ಷ. ಆರ್ ಎಷ್ಟೈತಿ? 10% ಹಂಗ್ ಬದ್ದಿದಂಗ. ಅದಾದ ನಂತರ ಇದು 100. ಸೊ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ನೋಡ್ರಿ 500 ಇಂಟು 2 ಎಷ್ಟಾಗತ್ತ? 500 ಇಂಟು 2, 2 ಜೀರೋ 0, 2 ಜೀರೋ 2 5 10, 1000 ಆಯ್ತು. 1000 ಇಂಟು 10 ಅಂತಂದ್ರೆ 10,000 ಆಯ್ತು. ಕರೆಕ್ಟಾ? ಎಷ್ಟಾಯ್ತು ಅಂತಂದ್ರೆ 10,000 ಆಯ್ತು. ಬಡ್ಡಿ ಎಷ್ಟಾಯ್ತಪ್ಪ ಅಂತಂದ್ರೆ 10,000 ಆಯ್ತು. ಬಟ್ ಅದ್ರ ನಮ್ಗೆ ಇಲ್ಲಿ ಏನ್ ಕೇಳಿದಾನ? ಬ್ಯಾಂಕಿಗೆ ಎಷ್ಟು ಹಣ ಹಿಂತಿರುಗಿಸ್ಬೇಕಂತಂದ ಹೇಳಿ ಟೋಟಲ್ ಅಮೌಂಟ್ ಎಷ್ಟು ಹಿಂತಿರುಗಿಸ್ಬೇಕು? ಪಿ ಪ್ಲಸ್ ಎಸ್ ಐ ಅಂತಂದ ಹೇಳ್ತೀವಿ. ಪಿ ಎಷ್ಟೈತೆ? ಆಲ್ರೆಡಿ 50,000 ಐತೆ. ಅದಾದ ನಂತರ ಬಡ್ಡಿ ಎಷ್ಟಾಗೈತೆ? 10,000 ರೂಪಾಯಿ ಆಗೈತೆ. ಸೊ ಟೋಟಲ್ ಅವ್ನು ಎಷ್ಟು ಹಿಂದಿರುಗಿಸ್ಬೇಕು? 60,000 ರೂಪಾಯಿ ಅಂತಂದ್ರೆ ಅವ್ನು ರಿಟರ್ನ್ ಕೊಡ್ಬೇಕು. ನೀವು ಬ್ಯಾಂಕಿಗೆ ಹೋದ್ರೆ ಓನ್ಲಿ ಬಡ್ಡಿ ಅಷ್ಟು ತಗೋತಾರನ, ಅಥವಾ ನೀವ್ ಎಷ್ಟು ತಗೊಂಬಂದ್ರೆ ಅಷ್ಟು ತಗೋತಾರ? ಇಲ್ಲ, ನೀವು ಅವ್ರು ಎಷ್ಟು ಕೊಟ್ಟಿದ್ರ ಅದು ಪಿ ಅಂತಂದ ಹೇಳ್ತೀವಿ. ಅದ್ರ ಮೇಲೆ ಬಡ್ಡಿ ಎಷ್ಟಾಗೈತಿ ಅದು ಎಸ್ ಐ ಅಂತಂದ ಹೇಳ್ತೀವಿ. ಎರಡು ಸೇರಿ ತಗೊಂತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 8% ದರದಲ್ಲಿ 2 ವರ್ಷಕ್ಕೆ 5,000 ಹಣದ ಮೇಲಿನ ಸರಳ ಬಡ್ಡಿ ಎಷ್ಟೈತಿ? ಸಿಂಪಲ್ ಆಗೈತೆ. ಸಿಂಪಲ್, ಬಾಳ ಅಂದ್ರೆ ಸಿಂಪಲ್ ಆಗೈತಿ. ಸೊ ಇದನ್ನ 8% ಅಂತಂದ ಹೇಳಿದ್ರೆ ಇದನ್ನ ಆರ್ ಅಂತಂದ ಹೇಳಿ 8% ಅಂತ ಬರ್ಕೊಂತೀವಿ. 2 ವರ್ಷ ಅಂತಂದ ಹೇಳಿದ್ರೆ ಪಿ ಅಂತಂದ ಹೇಳಿ 2 ವರ್ಷ ಅಂತ ಬರ್ಕೊಂತೀವಿ. ಪಿ ಅಂತಂದ ಇದನ್ನ ಪಿ ಬರ್ಕೊಂತೀವಿ. ಹಣದ ಮೇಲೆ ಸರಳ ಬಡ್ಡಿ ಕೇಳಿದಾನ, ಎಸ್ ಐ ಕೇಳಿದಾನ. ಎಸ್ ಐ ಕ್ವಶನ್ ಮಾರ್ಕ್. ಪಿ ಎಷ್ಟೈತಿ? 5,000 ಐತೆ. ನೋಡ್ರಿ ಡೈರೆಕ್ಟ್ ಆಗಿ 5,000 ಎಸ್ ಐ ಕಂಡು ಹಿಡ್ಕೊಳತ್ತೀನಿ. ಅದಾದ ನಂತರ ಇಂಟು 2, ಅದಾದ ನಂತರ ಇಂಟು 8 ಡಿವೈಡೆಡ್ ಬೈ 100. ಸೊ ಇದೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 250 100 ಆಯ್ತು. 100 ಇಂಟು 800 ರೂಪಾಯಿ ಆಯ್ತು. ಎಸ್ ಐ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 800 ರೂಪಾಯಿ ಆಯ್ತು. ಎಸ್ ಐ ಎಷ್ಟಾಯ್ತು? 800 ನಮಗ್ ಬಂತು. ಟೋಟಲ್ ಅಮೌಂಟ್ ಎಷ್ಟು ಕೊಡ್ಬೇಕು? ಪಿ ಎಷ್ಟೈತಿ? 5,000 ರೂಪಾಯಿ ಕೊಡ್ಬೇಕು. ಅದಾದ ನಂತರ ರಿಟರ್ನ್ ಬಡ್ಡಿ ಕೊಡ್ಬೇಕು 800. ಟೋಟಲ್ ಆಗಿ 5,800 ರೂಪಾಯಿ ಅಂತಂದ ಹೇಳಿದ್ರೆ ಅವ್ನು ರಿಟರ್ನ್ ಕೊಡ್ಬೇಕಾಗತ್ತೆ. ಸೇಮ್ ಅದೇ ತರ ನೋಡ್ರಿ, ಡಿಫ್ರೆಂಟ್ ಆಗೈತೆ. ಸೊ ವಾರ್ಷಿಕ ಬಡ್ಡಿ ಐತೆ. ಸೊ ಅವ್ನು ವಾರ್ಷಿಕ ಬಡ್ಡಿ ದರದಲ್ಲಿ ತಗೊಂಡಿದ್ದಾನ. ಸೊ ಎಷ್ಟೈತೆ ಅಂದ್ರೆ 20% ಐತೆ. ಆರ್ ಏನಪ್ಪಾ ಅಂತಂದ ಹೇಳಿದ್ರೆ 20% ಐತೆ. ಸೊ ಎಷ್ಟು ವರ್ಷಗಳಲ್ಲಿ ಅಂತ ಕೇಳಿದ್ವಿ. ಎಷ್ಟು ವರ್ಷ ಅಂತಂದ ಹೇಳಿದ್ರೆ ಟೈಮ್ ಕಂಡಿಡಿ ಅಂತಂದ ಹೇಳಿದ. 12,500ರಿಂದ 21,600 ಆಗ್ಬೇಕದು. ಅವ್ನು ತಗೊಂಬಂದಿರೋ ರೊಕ್ಕ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 12,000 ರೂಪಾಯಿ, 12,500 ಐತೆ. ಬ್ಯಾಂಕಿಂದ ಅವ್ನು ತಗೊಂಬಂದಿರೋದು ಎಷ್ಟೈತಿ? 12,500 ಐತೆ. ಅಂದ್ರೆ ಇದೆಷ್ಟಾಯ್ತು? ಪಿ ಆಯ್ತು. ಪಿ ಎಷ್ಟಾಯ್ತು ಅಂತಂದ ಹೇಳಿದ್ರೆ 12,500 ಆಯ್ತು.
ಅವ್ರ ರಿಟರ್ನ್ ಏನಂತಂದ ಹೇಳಿದ್ರೆ 21,600 ಕೊಡ್ಬೇಕಾಗತ್ತೆ ಬ್ಯಾಂಕಿಗೆ. ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟು? ಟೋಟಲ್ ಅಮೌಂಟ್ 21,600 ಆಗ್ಬೇಕು. 21,600 ಆಗ್ಬೇಕು. ಹಂಗಾಗ್ಬೇಕಂತಂದ ಹೇಳಿದ್ರೆ ಅಮೌಂಟ್ ಅನ್ನ ಏನ್ ಬರ್ಕೊಂತೀವಿ? ಪಿ ಪ್ಲಸ್ ಎಸ್ ಐ ಅಂತ ಬರ್ಕೊಂತೀವಿ. ಇದು ಟೋಟಲ್ ಆಗಿ 21,600 ಆಯ್ತು. ಇವೆರಡು ಮೈನಸ್ ಮಾಡ್ಕೊಂಡ್ಬಿಡ್ರೋ. ಈಗ ಪಿ ಆಯ್ತು, ನಾವ್ ಇಸ್ಕೊಂಬಂದಿದ್ವಿ. ಇನ್ ಎಷ್ಟು ಕೊಡ್ತೇವೆ ಎಕ್ಸ್ಟ್ರಾ? ಅದೆಲ್ಲ ಏನಂತಂದ ಹೇಳಿ ಎಸ್ ಐ ಆಗಿಬಿಡತ್ತೆ. ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ ಎಸ್ ಐ ಎಷ್ಟಾಗತ್ತೆ? 21,600ರಲ್ಲಿ 12,500 ಕಳೆದು ಅಂತಂದ ಹೇಳಿದ್ರೆ ಅದು ನಾವು ಎಕ್ಸ್ಟ್ರಾ ಬಡ್ಡಿ ಕೊಡತ್ತೇವಲ್ಲ. 6ರಾಗ 5 ಹೋದ್ರೆ 1, ಸೊ 11ರಾಗ 2 ಹೋದ್ರೆ 9. ಸೊ ಟೋಟಲ್ ಆಗಿ 9,100 ರೂಪಾಯಿನಪ್ಪ ಅಂತಂದ ಹೇಳಿ ನಾವು ಬಡ್ಡಿ ಕೊಡಾಕತ್ತೀವಿ. ಹಂಗಾದ್ರೆ ಇನ್ ಟೈಮ್ ಕಂಡು ಹಿಡ್ಕೋಬಹುದು. ಎಸ್ ಐ ಗೊತ್ತಾಯ್ತು. ನಮ್ದು ಫಾರ್ಮುಲಾ ಐತಲ್ಲ, ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100 ಅಲ್ಲಿ. ಸೊ ಎಸ್ ಐ ಎಷ್ಟೈತಿ? 9,100 ಅಂತ ಬರ್ಕೊಡ್ರಿ. ಅದಾದ ನಂತರ ಟೈಮ್ ಎಷ್ಟೈತಿ ಕಂಡಿಡಿ ಅಂತಂದ್ ಹೇಳಿ ಇದು ಮೊದಲು ಪಿ ಬರ್ಕೋಬೇಕು. ಪಿ ಎಷ್ಟೈತಿ? 12,500 ಐತೆ. ಅದಾದ ನಂತರ ಟೈಮ್ ಬರ್ಕೋಬೇಕು. ಅದಾದ ನಂತರ ಆರ್ ಎಷ್ಟೈತೆ? 20% ಐತೆ. ಡಿವೈಡೆಡ್ ಬೈ 100 ಅಂತಂದ್ ಹೇಳ್ತೀವಿ. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಸೊ ಇನ್ನು ಉಳಿದಿದ್ದು ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಆ ಕಡೆ ಕಳಿಸ್ಬಿಡ್ರಿ. ಟಿ ಎಷ್ಟೇ ಇಟ್ಕೊಳ್ರಿ. ಟಿ ಈಕ್ವಲ್ ಟು 9,100 ಡಿವೈಡೆಡ್ ಬೈ 125 ಕೆಳಗಡೆ ಹೋಯ್ತು ಅಂತಂದ್ ಹೇಳಿದ್ರೆ 1250 ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದು ಇಂಟು 2. ಸೊ ಟೋಟಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ರಿ. ಅದೇನೋ ಪಾಯಿಂಟ್ ದಾಗ ಬರುತ್ತೆ ನೋಡ್ರಿ. ಇದೆಲ್ಲಾನು ಡಿವೈಡ್ ಆಗಂಗಿಲ್ಲ, ಪಾಯಿಂಟ್ ಒಳಗಡೆ ಬರುತ್ತೆ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಸೊ ಮಾಡ್ಕೊತ ಹೋದ್ರಿ ಅಂತಂದ್ ಹೇಳಿದ್ರೆ ಪಾಯಿಂಟ್ ಒಳಗಡೆ ಬರುತ್ತೆ 3.64 ಅಂತಂದ್ ಹೇಳಿ. 3.64 ಇಯರ್ಸ್ ಅಲ್ಲಿ ಇಷ್ಟು ದುಡ್ಡು ಆಗತ್ತೆ ಅಂತಂದ್ ಹೇಳಿ. ಈ ರೀತಿ ಕ್ವಶನ್ಸ್ ಗಳನ್ನು ಕೇಳಿದಾರೆ. ಸೊ ಅದಕ್ಕೋಸ್ಕರ ಸಾಲ್ವ್ ಮಾಡಕತ್ತ. ಸೇಮ್ ಅದೇ ರೀತಿಯಾಗಿ ಮತ್ತೊಂದು ಕ್ವಶನ್ ಬಂದೈತಿ ನೋಡ್ರಿ. ಒಬ್ಬ ವ್ಯಕ್ತಿ ಏನಂತಂದ್ ಹೇಳಿದ್ರೆ 25,000 ರೂಪಾಯಿ ಸಾಲ ಪಡ್ಕೊಂಡಿದ್ದಾನ. ಸಾಲ ಪಡ್ಕೊಂಡಿದ ಅಂತಂದ್ ಹೇಳಿದ್ರೆ ಏನು? ತೊಗೊಂಬಂದಿರೋ ಸಾಲ ಪಿ ಅಂತ ಬರ್ಕೊಂಡ್ಬಿಡೋದು 25,000. ಅದಾದ ನಂತರ ನೆಕ್ಸ್ಟ್ 7% ಬಡ್ಡಿ ದರದಲ್ಲಿ ಆರದು 7% ಅಂತಂದ್ ಬಂತಂತಂದ್ ಹೇಳಿದ್ರೆ ಅದನ್ನ ಬಡ್ಡಿ ದರ ಅಂತ ಬರ್ಬೋದು. 3 ವರ್ಷಗಳ ಕಾಲ ಟಿ ಈಕ್ವಲ್ ಟು ಎಷ್ಟೈತಿ? 3 ವರ್ಷ ಐತಿ. ಹಂಗಾದ್ರ ಅವ್ನ ಏನಂತಂದ್ ಹೇಳಿದ್ರೆ 31,500 ಮರುಪಾವತಿ ಮಾಡ್ತಾನ. ಅವ್ನು ರಿಟರ್ನ್ ಎಷ್ಟು ಕೊಡ್ತಾನ ಅಂತಂದ್ ಹೇಳಿದ್ರೆ ಬ್ಯಾಂಕಿಗೆ 31,500 ರೂಪಾಯಿ ಕೊಡ್ತಾನೆ. ಹಂಗಾದ್ರೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದಾರೆ. ಸರಳ ಬಡ್ಡಿ ಎಷ್ಟು ಅಂತಂದ್ರೆ ಫಾರ್ಮುಲಾ ಹಾಕೋದೇ ಬೇಡ ಸರ್. ಇಸ್ಕೊಂಡ್ ಬಂದಿದ್ದು ಇಷ್ಟ್ರಿ, ಅದಾದ ನಂತರ ಟೋಟಲ್ ಕೊಟ್ಟಿದ್ದು ಇಷ್ಟ್ರಿ. ಇಲ್ಲೇನ್ ನಾವು ಎಕ್ಸ್ಟ್ರಾ ಕೊಡಾಕತ್ತೇವಲ್ರಿ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸರಳ ಬಡ್ಡಿ ಅಂತ ಕರಿತೀವಿ. ಎಷ್ಟು ರೂಪಾಯಿ ಎಕ್ಸ್ಟ್ರಾ ಆಗೈತಿ? 31,500 ಡಿವೈಡೆಡ್ ಬೈ ಮೈನಸ್ ಮಾಡ್ಕೊ 25,000. 0 0. ಅದಾದ ನಂತರ 5, ಆಮೇಲೆ 11ರಾಗ 5 ಹೋತಂತಂದ್ ಹೇಳಿದ್ರೆ 6. ಟೋಟಲ್ ಏನಂತಂದ್ ಹೇಳಿದ್ರೆ 6,500 ರೂಪಾಯಿನಪ್ಪ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಕೊಡಾಕತ್ತೀವಿ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಬಡ್ಡಿ ಅಂತ ಕರಿತೀವಿ. ಕ್ಲಿಯರ್? ಅಲ್ಲಿ ಏನ್ ಕ್ಯಾಲ್ಕುಲೇಷನ್ ಮಾಡೋದ್ ಬೇಡ, ನಮ್ಗೆ ಈಸಿಯಾಗಿ ಗೊತ್ತಾಗೈತ್ಲಾ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಟೈಮ್ ಇನ್ ವಿಚ್, ಸೊ 50 ರೂಪಾಯಿ ಅಮೌಂಟ್ ಐತೆ ಪಿ ಅಂತಂದ್ ಹೇಳಿ 50 ರೂಪಾಯಿ ಐತೆ. ನಾನು ಕನ್ನಡದಾಗ ಹೇಳ್ತೀನಿ. ಆ 50 ರೂಪಾಯಿ ಇದ್ದ ಏನಂತಂದ್ ಹೇಳಿದ್ರೆ 55 ರೂಪಾಯಿ ಆಗ್ಬೇಕು. ಸೊ ಹಂಗಾದ್ರೆ ಎಷ್ಟ್ರೊಳಲಿ? 4% ಅಲ್ಲಿ. ಸೊ ಆರ್ ಏನೈತಿ? 4% ಐತೆ. ಸಿಂಪಲ್ ಇಂಟ್ರೆಸ್ಟ್ ಅಂತಂದ್ ಹೇಳಿ ಟೈಮ್ ಕಂಡಿಡಿ ಅಂತಂದ್ ಹೇಳಿದಾನ. ಟೈಮ್ ಕಂಡಿಡ್ಬೇಕು. ಇಲ್ಲಿ ನೋಡ್ರಿ, ಪಿ ಇದ್ದ 50 ರೂಪಾಯಿ ಐತೆ. 50 ರೂಪಾಯಿ ಇದ್ದ 55 ರೂಪಾಯಿ ಆಗ್ಬೇಕಂತಂದ್ ಹೇಳಿದ್ರೆ ಅವ್ನು ರಿಟರ್ನ್ 55 ರೂಪಾಯಿ ಕೊಡ್ತಾ ಅಂತಂದ್ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತೆ? ನಾವು ಎಕ್ಸ್ಟ್ರಾ ಎಷ್ಟು ಕೊಡ್ತೀವಿ? 5 ಎಕ್ಸ್ಟ್ರಾ ಕೊಡ್ತೀವಿ. ಇದು ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕೊಡ್ರಿ. ಟೈಮ್ ಕಂಡಿಡಿ. ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಸೊ ಎಸ್ ಐ ಎಷ್ಟೈತಿ? 5 ಐತಿ. ಪಿ ಎಷ್ಟೈತಿ? 50 ರೂಪಾಯಿ ಐತಿ. ಟಿ ಕಣ್ ಹಿಡಿಬೇಕಂತ ಹೇಳಿದಾನ. ಆರ್ ಎಷ್ಟೈತಿ? 4 ಐತಿ. ಡಿವೈಡೆಡ್ ಬೈ 100. ಸೊ 51 52. ಸೊ 2 2 ಏನ್ ಉಳಿತು? 5 ಈಕ್ವಲ್ ಟು 2 ಇಂಟು ಟಿ ಉಳಿತು. ಟಿ ಕಣ್ ಹಿಡಿಬೇಕು. 5 ಡಿವೈಡೆಡ್ ಬೈ 2 ಆಗತ್ತೆ. ಸೊ ಅಂದ್ರೆ ಇದನ್ನ ಡಿವೈಡೆಡ್ ಬೈ ಮಾಡ್ಕೊಡ್ರಿ. ಸೊ 2 4 1 ಉಳಿತು. ಸೊ ಅದನ್ನ ಹೆಂಗ್ ಬರ್ಕೊಂತೀವಿ? 2 ಇಂಟು 1 ಡಿವೈಡೆಡ್ ಬೈ 2 ಅಂತ ಬರ್ಕೊಂತೀವಿ. 2.5 ವರ್ಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 55 ರೂಪಾಯಿ ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ನಿಮ್ ಕೇಳ್ತಿದಾರ. ಸೇಮ್ ಅದೇ ತರ ಮತ್ತೊಂದು ಕ್ವಶನ್ ಬಂದೈತಿ ನೋಡ್ರಿ. ವಾಟ್ ವಿಲ್ ಬಿ ದ ಇಂಟ್ರೆಸ್ಟ್ ರಿಸೀವ್ಡ್ ಇನ್ 6 ಮಂತ್ಸ್? 6 ಮಂತ್ಸ್ ಅಂತಂದೈತೆ. ಟೈಮ್ ಕೊಟ್ಟಿದಾನ 6 ಮಂತ್ಸ್ ಅಂತಂದೈತೆ. ನನಗೆ 6 ಮಂತ್ಸ್ ಬೇಡ, ಇದು ಇಯರ್ ಅಲ್ಲಿ ಬೇಕು. ಇಯರ್ಲಿ ಅಂತಂದ್ ಹೇಳಿದ್ರೆ 6 ಡಿವೈಡೆಡ್ ಬೈ 12 ಅಂತಂದ್ ಹೇಳ್ತೀವಿ. ಸೊ ಒಂದ್ ವರ್ಷ 12 ಮಂತ್ಗಳು ಅಂತಂದ್ ಹೇಳಿದ್ರೆ ಅದು 0.5 ಇಯರ್ಸ್ ಆಯ್ತು. ಕ್ಲಿಯರ್ ಆಯ್ತು. 5,000. ಸೊ ಮಂತ್ಸ್ ಎಟ್ ದ 5,000 ಎಟ್ ದ ರೇಟ್ ಆಫ್ 6%. ಎನ್ಯುವಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದಾನೆ. ಎಸ್ ಐ ಎಷ್ಟು ಅಂತ ಕೇಳಿದಾನೆ. ಸೊ ಇದೆಷ್ಟೈತಿ? ಪಿ ಅಂತಂದ್ ಹೇಳಿ 5,000 ಅಂತಂದ್ ಹೇಳಿ ಬರ್ಕೊಂಡ್ರಿ. ಕ್ಲಿಯರ್? ಸೊ ಎಸ್ ಐ ಕಂಡಿಡಿರಿ ನೋಡೋಣ. ಇದು ಆರ್ ಒಂದು ಬರ್ಕೊಡ್ರಲ್ಲ, ಆರ್ ಒಂದು ಮಿಸ್ ಮಾಡಿದ್ವಿ. ಆರ್ ಈಕ್ವಲ್ ಟು ಅಂತ ಹೇಳಿದ್ರೆ 6%. ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಪಿ ಎಷ್ಟೈತಿ? 5,000. ಟಿ ಎಷ್ಟೈತಿ? 6 ಡಿವೈಡೆಡ್ ಬೈ 12.
ಅದಾದ ನಂತರ ಆರ್ ಎಷ್ಟೈತಿ? ಇಲ್ಲ ಇಲ್ಲ ಇಲ್ಲ, ನಾ ಕರೆಕ್ಟ್ ಇದೆ, 6 ಆಯ್ತು. ಇದು 6/T ಅಂತ ಬರ್ಕೊಂಡ್ವಿ, ಇದು ಆರ್ ಅಂತಂದ್ ಹೇಳಿ ಬರ್ಕೊಂಡ್ವಿ. ಸೊ ಇಂಟು 100 ಬೇರೆ ಐತೆ ಕೆಳಗಡೆ. ಸೊ ಇಲ್ಲಿ ನೋಡ್ರಿ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಆರ್ ಒಂದ್ಲೆ, ಆರ್ ಎರಡ್ಲೆ, ಇದು ಎರಡು ಒಂದ್ಲೆ, ಎರಡು ಮೂರ್ಲೆ, ಏನ್ ಉಳಿತು? 50 ಇಂಟು 3 ಉಳಿತು. ಸೊ ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ₹150 ಬಡ್ಡಿ ಆಯ್ತು. ಅಮೌಂಟ್ ಎಷ್ಟಾಗತೈತಿ ಸರ್? ತಗೊಂಬಂದಿದ್ದು 5,000 ರೂಪಾಯಿ ರೀ. ಅದಾದ ನಂತರ ಅದ್ರಲ್ಲಿ ಬಡ್ಡಿ ₹150 ಆಗೈತ್ರಿ. ಟೋಟಲ್ ಆಗಿ ₹5,150 ಅಂದ್ರೆ ನಾವು ಟೋಟಲ್ ಅಮೌಂಟ್ ಅನ್ನ ಅವರಿಗೆ ರಿಟರ್ನ್ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ರಿ, ನಾವು ಟೋಟಲ್ ಆಗಿ ಎರಡು ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಹೇಳಿದೀನಿ. ಅದಾದ ನಂತರ ನೆಕ್ಸ್ಟ್ ಆಲ್ರೆಡಿ ಒಂದು ಕ್ಲಾಸ್ ಆಗೈತೆ, ಅದನ್ನ ಕ್ಲಾಸ್ ರೆಕಾರ್ಡೆಡ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ಅನ್ನು ಕೂಡ ನಾನು ನಿಮ್ಗೆ ಏನಂತಂದ್ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸೊ ಅದನ್ನ ಇದು ಅಟೆಂಡ್ ಆಗ್ರಿ. ಅದಾದ ನಂತರ ನಾನು ನಿಮ್ಗೆ ಟೆಲಿಗ್ರಾಮ್ ಒಳಗಡೆ, ಸೊ ಇಂಡಿಯನ್ ಅಗ್ನಿವೀರದೆ ಅಂತಂದ್ ಹೇಳಿದ್ರೆ ಟೆಲಿಗ್ರಾಮ್ ಐತೆ, ಆ ಲಿಂಕ್ ಅನ್ನು, ಟೆಲಿಗ್ರಾಮ್ ಲಿಂಕ್ ಅನ್ನು ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅದರಲ್ಲೇ ಅಂತಂದ್ ಹೇಳಿದ್ರೆ ನೀವು ಚೆಕ್ ಮಾಡ್ಕೋಬಹುದು, ಎಲ್ಲ ಕ್ಲಾಸಸ್ಗಳು ಸಿಗ್ತಾವ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.